ಸೊಂಟ ನೋವು ಮತ್ತು ಬಲಗಡೆ ಕಾಲು ನೋವು ಹ್ಞೂ ಪಾದದಿಂದ ತೊಡೆವರೆಗೂ ಒಂದೊಂದ್ಸರಿ ಒಂದೊಂದು ಕಡೆ ಬರ್ತಾ ಇತ್ತು. ಯಾವ ಥರ ಎಳ್ದ ಹಾಗೆ ನೋವು ಬರ್ತಾ ಇತ್ತಾ? ಏನೆಲ್ಲ ಮಾಡಿದಾಗ ಜಾಸ್ತಿ ನೋವಾಗ್ತಾ ಇತ್ತು? ನಡೆಯುವಾಗ, ಮೆಟ್ಲು ಹತ್ತುವಾಗ ಜಾಸ್ತಿ ನೋವಾಗ್ತಾ ಇತ್ತು. ಆಮೇಲೆ ಭಾರ ಎತ್ತುವಾಗ ಎಲ್ಲ ಜಾಸ್ತಿ ನೋವು. ಪಾದದಿಂದ ಸೊಂಟದವರೆಗೂ ನೋವು ಬರ್ತಾ ಇತ್ತು. ಹಾಂ, ಸರಿ. ಈಗ ಎಷ್ಟು ಸಮಯದಿಂದ ಇದೆ? 6 ಮಂತಿಂದ ಇದೆ. ಈಗ ಇಲ್ಲಿ ಟ್ರೀಟ್ಮೆಂಟ್ ಎಷ್ಟು ದಿವಸ ಮಾಡಿದ್ರಿ? 1 ವಾರ ಇಲ್ಲಿ ಅಡ್ಮಿಷನ್ ಆಗಿ ಥೆರಪಿ ಎಲ್ಲ ಮಾಡಿದ್ರಿ, ಇನ್ನು ಮೆಡಿಸಿನ್ ಎಲ್ಲ ತಗೊಂಡ್ರಿ. ಈಗ ನಿಮಗೆ ಎಷ್ಟು ಪರ್ಸೆಂಟ್ ಗುಣ ಆಗಿದೆ? 90% ಗುಣ ಆಗಿದೆ ಈಗ. ಸರಿ, ನಿಮಗೆ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಾಗಿ ಆಯಿತಾ? ಬೇರೆಯವರಿಗೆ ಈ ಥರದ ಸಮಸ್ಯೆ ಇದ್ದವರಿಗೆ ಈ ಆಸ್ಪತ್ರೆಗೆ ಬರಲಿಕ್ಕೆ ನೀವು ರೆಕಮೆಂಡ್ ಮಾಡ್ತೀರಾ? ಮಾಡ್ತೀರಿ. ಸರಿ, ನೀವು ಅವರ ಮಗಳಲ್ಲ? ನಮಸ್ತೆ. ನಿಮಗೆ ಹೇಗೆ ಅನಿಸ್ತು ಇಲ್ಲಿ ಟ್ರೀಟ್ಮೆಂಟು? ಅವರಿಗೆ ರಿಸಲ್ಟು ಎಲ್ಲ ಎಷ್ಟು ಉತ್ತಮ ಅಂತ ಅನಿಸಿದ? ಕಳೆದ 1 ವಾರದಿಂದ ನಮ್ಮ ತಾಯಿ ಇಲ್ಲೇ ಆಯಿಲ್ ಮಸಾಜು ಮತ್ತು ಬೇರೆ ಬೇರೆ ಥೆರಪಿಗಳನ್ನು ತಗೋತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಮತ್ತು ಇವಾಗ ತುಂಬ ಇಂಪ್ರೂವ್ಮೆಂಟ್ಸ್ ನನಗೆ ಗೊತ್ತಾಗ್ತಾ ಇದೆ. ಸೊ ನಾನು ಈ ಥರ ಸಮಸ್ಯೆ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡೋದಂದರೆ, ಆಯುರ್ವೇದ ಮೆಥಡಿಂದ ಒಂದು ಪ್ರಾಬ್ಲಮಿನ ರೂಟಿಂದ ಅದನ್ನು ಸಾಲ್ವ್ ಮಾಡ್ತಾರೆ ಮತ್ತು ಯಾವ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಾಗಾಗಿ ಈ ಥರ ಟ್ರೀಟ್ಮೆಂಟ್ಸನ್ನು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. One more case of sciatica, but because of not IVDP, rather it is because of degenerative changes in lumbosacral spine. Here also the patient has continued only Ayurveda medicines for a few more months and got relief significantly. She can climb the stairs and walk and even lift the weight very comfortably.